ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಶಿಲ್ಪಾ ಧ್ರುವಕುಮಾರ್. ಅವರು ಕೇವಲ ವಿಜ್ಞಾನಿ ಅಲ್ಲ, ಡಾಕ್ಟರ್ ಆಗಿ ಗೋಲ್ಡ್ ಮೆಡಲಿಸ್ಟ್ ಅಷ್ಟೇ ಅಲ್ಲ, ಗುರುಗಳ ದಯದಿಂದ ಆಧ್ಯಾತ್ಮ ಜೀವಿಗಳು ಕೂಡ ಆಗಿದ್ದಾರೆ. ಇವತ್ತು ವಿಶೇಷವಾಗಿ ಸೀತಾ ನವಮಿ. ರಾಮನವಮಿಯನ್ನ ಎಲ್ಲರೂ ಆಚರಿಸ್ತಾರೆ, ಆದ್ರೆ ಸೀತಾ ನವಮಿಯನ್ನ ಆಚರಿಸೋದಿಲ್ಲ. ಹಾಗಾಗಿ ಈ ಸೀತಾ ನವಮಿಯ ವಿಶಿಷ್ಟತೆ ಅದ್ರ ಬಗ್ಗೆ ಮಹತ್ವ ತಿಳಿಸ್ಕೊಡಕ್ ಬಂದಿದ್ದಾರೆ. ನಮಸ್ಕಾರ ಶಿಲ್ಪಾ ಅವರೇ. ನಮಸ್ಕಾರ ಮೇಡಮ್. ವೀಕ್ಷಕರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಈ ಶುಭ ದಿನದಂದು ಸೀತಾಮಾತೆ, ಲಕ್ಷ್ಮೀ ದೇವಿಯ ಸ್ವರೂಪವಾದ ಸೀತಾಮಾತೆಯನ್ನು ನಾವು ನೆನೆದು ಸೀತಾಮಾತೆಯ ಕೆಲವು ಒಂದು ವಿಶೇಷ ಸಂಗತಿಗಳನ್ನು ಇಂದು ನಾನು ನಮ್ಮ ಗುರುಗಳ ಅನುಗ್ರಹದಿಂದ ವೀಕ್ಷಕರಿಗೆ ತಿಳಿಸಿಕೊಡುವ ಪ್ರಯತ್ನ ಮಾಡ್ತೇನೆ. ಸೀತಾಮಾತೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ, ನಾವು ಏನು ಜಯಂತಿ ಅಂತೀವಿ ಅದು ಅವರಿಗೆ ದೇವತಾ ಸ್ವರೂಪರಿಗೆ, ದೇವತಾ ಸ್ವರೂಪ ಆದವರಿಗೆ ಅದು ಗರ್ಭವಾಸ ದುಃಖ ಇರೋದಿಲ್ಲ. ಅವರು ಸದಾ ನಮ್ಮೊಂದಿಗೆ ಇರ್ತಾರೆ. ನಾವು ಜಯಂತಿ ಅಂದ್ರೆ ಅವರು ಹೊರಗಿನ ಲೋಕದಲ್ಲಿ ಪ್ರಕಟವಾದಂತ ದಿನ ಅಂತ ನಾವು ತಿಳಿಬೇಕು. ಸೀತಾಮಾತೆಯ ತುಂಬಾ ಹಲವು ವಿಶೇಷ ಗುಣಗಳಿದೆ. ಅವಳ ಸಂಯಮ ಒಂದು ಸ್ತ್ರೀ. ನೀವು ಪ್ರಕಟ ಅಂದಿದ್ಕೆ ನೆನಪಾಯ್ತು ಶಿಲ್ಪಾ ಅವರೇ. ಈಗಿನ ಬಿಹಾರದಲ್ಲಿ ಸೀತಾಮಾತೆ ಭೂಮಿಯಿಂದ ಪ್ರಕಟವಾದಂತ ಸ್ಥಳ ಇದೆ. ನಾನಲ್ಲಿ ಹೋಗಿ ಬಂದಿದ್ದೀನಿ. ಇವತ್ತಿಗೂ ಕೂಡ ಆ ಸ್ಥಳದಲ್ಲಿ ಎಷ್ಟು ದೊಡ್ಡದಾಗಿ ಈ ಸೀತಾಮಾತೆ ಜಯಂತಿಯನ್ನ ಆಚರಿಸ್ತಾರೆ ಅಂದ್ರೆ ತುಂಬಾ ಸಂಭ್ರಮದಿಂದ ಆಚರಿಸ್ತಾರೆ. ಸೊ ಅದು ಕೂಡ ಅಲ್ಲೇ ಇದೆ ನೋಡಿ. ಬುದ್ಧ ಅಲ್ಲೇ, ಮಹಾವೀರ ಅಲ್ಲೇ, ಸೀತಾ ಮಾತೆ ಭೂಮಿಯಿಂದ ಬಂದಿದ್ದು ಕೂಡ ಅಲ್ಲೇ. ಅಂದ್ರೆ ಜನಕ ಮಹಾರಾಜ ಇದನ್ನ ಮಾಡ್ತಾ ಇರ್ಬೇಕಾದ್ರೆ ಭೂಮಿಯಿಂದ ಬರ್ತಾಳೆ. ಹಾಗಾಗಿ ಜನಕರನ್ನ ಜಾನಕಿನೂ ಅಂತಾರೆ, ಭೂಮಿಯಿಂದ ಬಂದಿದ್ದ ಭೂಮಾತೆ ಮಕ್ಕಳು ಅಂತಂತಾರೆ. ಹೇಳಿ ದಯವಿಟ್ಟು. ಹೌದು, ಖಂಡಿತ. ಸೀತಾಮಾತೆಯ ಒಂದು ವಿಶಿಷ್ಟತೆ ನಮಗೆಲ್ಲರಿಗೂ ಗೊತ್ತಿದೆ. ನೀವು ಹೇಳ್ದಾಗೆ ಭೂಮಿಯಿಂದ ಉದ್ಭವವಾದ ಲಕ್ಷ್ಮೀ ದೇವಿಯ ಸ್ವರೂಪೆ. ಅವಳಿಗೆ ತಾಳ್ಮೆ ಸಾಕ್ಷಾತ್ ಭೂಮಿ ದೇವಿಯ ಒಂದು ಮಗಳಾಗಿ ಲಕ್ಷ್ಮೀ ದೇವಿಯ ಸ್ವರೂಪನೇ ಆಗಿದ್ದಾಳೆ. ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಶ್ರೀರಾಮಚಂದ್ರನ ಮದುವೆಯಾದ ಮೇಲೆ ಹೇಗೆ ಅವಳು ತನ್ನ ಗಂಡನ ಜೊತೆ ಒಂದು ವನವಾಸಕ್ಕೆ ಹೋಗ್ತಾಳೆ. ಹೌದು, ಏನು ಎದುರುತ್ತರ ಕೊಡದೆ ವನವಾಸಕ್ಕೆ ಹೋಗಿ ಆ ಕಾಡಿನಲ್ಲಿ ಒಂದು ಮಹಾರಾಣಿಯಾಗಿ ಬೆಳೆದಿರುವಂತಹ ಒಂದು ಸೀತಾಮಾತೆಗೆ, ರಾಜಕುಮಾರಿಗೆ ಕಾಡಿನಲ್ಲಿ ಇರೋಕೆ ಎಷ್ಟು ಕಷ್ಟ ಆಗಿರ್ಬೇಕು. ಅವರ ತಂದೆ, ಅದಕ್ಕೆ ನಾವು ಈ ಒಂದು ಉಲ್ಲೇಖವನ್ನು ದ್ರೌಪದಿ ದೇವಿಯಲ್ಲೂ ಕೇಳ್ತೇವೆ. ಅದು ಏನ್ ಹೇಳಲಾಗಿದೆ ಅಂದ್ರೆ, ಅವರ ತಂದೆ, ಸೀತಾಮಾತೆಯ ತಂದೆ ಆಗಿರ್ಬೋದು, ಜನಕ ಮಹಾರಾಜ ಇಲ್ಲ, ದ್ರೌಪದಿ ದೇವಿಯ ತಂದೆ, ಅವರನ್ನು ಆ ಒಂದು ಇದಕ್ಕೆ ಮುಂಚಿಂದಾನೇ ಅಭ್ಯಾಸ ಮಾಡಿರ್ತಾರಂತೆ. ಈಗ ಮಹಾರಾಣಿ ಅಂತ ನೀನು ಎಲ್ಲಾ ಸುಖ ಸಂಪತ್ನಲ್ಲಿ ತೇಲ್ಬಾರ್ದು ಅಂತ ಹೇಳಿ ಕೆಳಗಡೆ ಮಲ್ಕೊಳ್ಳೋದಾಗ್ಲಿ, ಕೆಲಸ ಮಾಡೋದಾಗ್ಲಿ ಎಲ್ಲವನ್ನು ಇದನ್ನ ನಾನು ಇವತ್ತಿನೂ ಕೂಡ ರಾಜವಂಶದಲ್ಲಿ ನಡ್ಕೊಂಡ್ ಬಂದಿದೆ. ಒಂದು ಸಲ ರಾಜವಂಶದವರು ಘೋರ್ಪಡೆಯವರು ತೀರ್ಕೊಂಡಾಗ ಬಂದಿದ್ರು. ಅವ್ರು ನೋಡಿ ಟ್ರೈನ್ ನಲ್ಲಿ ಹೋಗುವಾಗ ತಾವು ಮಲಗಿರೋ ಬೆಡ್ಶೀಟು ಬ್ಲಾಂಕೆಟ್ನೆಲ್ಲ ಮಡಚಿಟ್ರು ರಾಜವಂಶದವ್ರು. ಅಂದ್ರೆ ನಾವೆಲ್ಲ ಬಿಸಾಕ್ ಬರ್ತೀವಿ. ಅವತ್ತಿಂದ ನಾನು ಕೂಡ ಕಲಿತೆ. ಈ ರಾಜವಂಶದವರಿಗೆ ಇದನ್ನೆಲ್ಲ ಕೂಡ ಮೊದ್ಲಿಂದ ಮಕ್ಕಳಿದ್ದಾಗ್ಲಿಂದನೇ ಕಲ್ಸ್ಕೊಂಡ್ ಬರ್ತಾರೆ. ನಿಜ. ಹೌದು ಮೇಡಮ್, ಖಂಡಿತ. ಹಾಗಾಗಿ ಅವರಿಗೆ ಜನಕ ಮಹಾರಾಜ ಮುಂಚಿಂದಾನೇ ಒಂದು ಮಹಾರಾಣಿಯಾಗಿ ಏನು ಕೆಲಸ ಮಾಡದೆ ಇರ್ಲಿಲ್ಲ ಸೀತಾಮಾತೆ. ಅವಳ ಬೇರೆ ಕೆಲಸಗಳನ್ನು ಮಾಡಿಕೊಂಡು ಒಂದು ಮದುವೆಯಾದ ನಂತರ ಹೇಗೆ ಶ್ರೀರಾಮಚಂದ್ರನ ಜೊತೆ ಕಾಡಿಗೆ ಹೋಗಿ ಕಾಡಿನಲ್ಲಿ ಪಟ್ಟ ಕಷ್ಟ, ಆಮೇಲೆ ರಾವಣನಿಂದ ಅಪಹರಿಸಲ್ಪಡ್ತಾಳೆ. ಇಲ್ಲಿ ಒಂದು ನಾವೆಲ್ಲ ನಮ್ಗೆಲ್ಲ ಗೊತ್ತಿರೋ ಹಾಗೆ ಸೀತಾಮಾತೆನೆ ಅಪಹರಿಸಿದ ಅಂತ ಇದೆ ರಾವಣ. ಆದರೆ ಪೂರ್ವ ಪುರಾಣ ಅಂತ ಒಂದು ಉಲ್ಲೇಖ ಇದೆ. ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಸೀತಾಮಾತೆ ಸಾಕ್ಷಾತ್ ಲಕ್ಷ್ಮೀ ದೇವಿ ಸ್ವರೂಪ. ಅವಳನ್ನು ಯಾರಿಗೂ ಮುಟ್ಟೋದಿಕ್ಕೆ ಆಗೋದಿಲ್ಲ. ಹಾಗಾಗಿ ಏನಾಗುತ್ತೆ ಅಂದ್ರೆ, ಲಕ್ಷ್ಮಣ ಒಂದು ಆ ರೇಖೆಯನ್ನು ಹಾಕಿ ಹೋದಾಗ, ಲಕ್ಷ್ಮಣ ರೇಖೆ ಒಬ್ಬಂಟಿಯಾಗಿದ್ದಾಗ ಸೀತಾಮಾತೆ ರಾವಣ ಬರ್ಲಿಕ್ಕೆ ಮುಂಚೆ ಅಗ್ನಿದೇವಿ ತನ್ನ ಮಗಳನ್ನು, ಒಂದು ಮಾಯಾ ಸೀತಾ ಅಂತ ಹೇಳ್ತೀವಿ, ವೇದವತಿ ಅಂತ ಅವಳು ಹೆಸರು, ಅವಳು ತನ್ನ
ಜನ್ಮದಲ್ಲಿ, ಹಿಂದಿನ ಜನ್ಮದಲ್ಲಿ ವಿಷ್ಣುವಿಗಾಗಿ ತನ್ನ ಗಂಡನಾಗಿ ಪಡಿಬೇಕು ಅಂತ ತಪಸ್ಸನ್ನು ಮಾಡಿರ್ತಾಳೆ. ತುಂಬಾ ಆಗ ಈ ರಾವಣ ಬಂದು ಅವನು ಅದನ್ನು ಭಂಗ ಮಾಡ್ಲಿಕ್ಕೆ ಹೋಗ್ತಾನೆ. ಅವಾಗ ಅವಳು ತನ್ನ ದೇಹವನ್ನು ಸುಟ್ಟುಕೊಂಡು ಬೂದಿಯಾಗಿ ಅವಳು ಒಂದು ಪಣ ತೊಟ್ಟಿರ್ತಾಳೆ, ನಾನು ಮತ್ತೆ ಹೌದು ಹುಟ್ಟಿ ಹೌದು ಹೌದು ಮತ್ತೆ ಹುಟ್ಟಿ ಬರ್ತೀನಿ ಅಂತ. ಹೌದು, ನಿನ್ನ ಅವನತಿಗೆ ಕಾರಣವಾಗ್ತೀನಿ ಅಂತ. ಆಮೇಲೆ ರಾವಣನಿಗೆ ಶಾಪ ಕೂಡ ಇರುತ್ತೆ, ಯಾವುದೇ ಹೆಣ್ಣಿಗೆ ನೀವು ಮನಸ್ಸಿಲ್ದೇನೆ ಅದನ್ನ ಮುಟ್ಟಕ್ ಹೋದ್ರೆ ಅವ್ರು ಸುಟ್ಟೋಗ್ತಾರೆ ಅನ್ನೋ ಶಾಪ ಕೂಡ ಇರುತ್ತೆ. ಹಾಗಾಗಿ ಅವನು ಮುಟ್ಟೋದಿಲ್ಲ. ಹೌದು, ಹಾಗಾಗಿ ಅಗ್ನಿದೇವಿಯ ಮಗಳಾಗಿರ್ತಾಳೆ ಅವಳು. ಅಗ್ನಿದೇವಿ ಸೀತಾಮಾತೆಯ ಬದಲು ಈ ಮಾಯಾ ಸೀತಾ ಅಥವಾ ವೇದವತಿಯನ್ನು ಸೀತಾ ಸ್ವರೂಪಿಯಾಗಿ ಅಲ್ಲಿ ಇಟ್ಟಿರ್ತಾನೆ. ಇರ್ತಾರೆ. ಹೌದು, ಸೀತಾಮಾತೆ ಕೈಲಾಸಕ್ಕೆ ಹೋಗಿ ಶ್ರೀರಾಮಚಂದ್ರನ ಬಗ್ಗೆ ತಪಸ್ಸು ಹಾಗೂ ಶ್ರೀರಾಮಚಂದ್ರನನ್ನು ನೆನಿತಾ ಅಲ್ಲಿ ತಪಸ್ಸನ್ನು ಮಾಡ್ತಾ ಇರ್ತಾಳೆ. ಇದೇ ವೇದವತಿ ಒಂದು ಅದು ಏನಾಗುತ್ತೆ, ಅಗ್ನಿ ಪರೀಕ್ಷೆ ಆದ್ಮೇಲೆ ಅದಕ್ಕೆ ಒಂದು ವಿಶೇಷವಾಗಿ ಶ್ರೀರಾಮಚಂದ್ರ ಒಂದು ವರ ಕೊಡ್ತಾನೆ. ಈ ಯುಗದಲ್ಲಿ ನಾನು ಏಕಪತ್ನಿ ವ್ರತ, ಕಲಿಯುಗದಲ್ಲಿ ಮತ್ತೆ ಬಂದು ನಿನ್ನನ್ನು ಮದುವೆ ಆಗ್ತೀನಿ. ನಾವು ವೆಂಕಟೇಶ್ವರ ಮತ್ತೆ ಪದ್ಮಾವತಿ ಅಂತ ಏನ್ ಹೇಳ್ತೀವಿ, ಆಗೋಣ ಅಂತ. ಹೌದು, ಪದ್ಮಾವತಿ ಈ ವೇದವತಿಯ ಒಂದು ಸ್ವರೂಪ ಅಂತಾನು ಹೇಳಿ. ಹಾಗಾಗಿ ಇದು ಒಂದು ಉಲ್ಲೇಖ ಇದೆ. ಹಾಗಾಗಿ ತಿರುಪತಿಯಲ್ಲಿ ನಾವೇನು ಪದ್ಮಾವತಿಯನ್ನು ನೋಡ್ತೀವಲ್ಲ, ಅದೇ ಈ ವೇದವತಿ ಸೀತಾ ಮಾತೆಯನ್ನು ಉಳಿಸಿದಂತ. ಹೌದು. ಆದ್ರೂ ಕೂಡ ಸೀತಾಮಾತೆಗೆ ತುಂಬಾ ಒಂದು ವಿಶೇಷವಾದ ಅವಳಿ ಮಕ್ಕಳನ್ನು ಹೊತ್ತಿರುವಾಗ ಹೇಗೆ ಆಶ್ರಮಕ್ಕೆ ಹೋಗಿ, ಲವಕುಶರನ್ನು ಹೊತ್ತಿರುವಾಗ ಆಶ್ರಮಕ್ಕೆ ಹೋಗಿ ಒಂದು ಪಟ್ಟಿರುವಂತ ಒಂದು ಕಷ್ಟ ಆಗಿರ್ಬೋದು, ಯಾವತ್ತೂ ಮನಗುಂದದೆ ವಿಶೇಷವಾಗಿ ಸ್ತ್ರೀಯರು ಮಾತ್ರ ಅಲ್ಲ ಪುರುಷರಿಗೂ ಒಂದು ಪಾಠವನ್ನು ಕಲಿಸುತ್ತೆ ಸೀತಾದೇವಿ ಒಂದು ಜೀವನ ಚರಿತ್ರೆ. ಅದ್ರಲ್ಲೂ ನಾವು ಒಂದು ಸ್ತ್ರೀಯರಂತೂ ಕಲಿತ್ಕೊಳ್ಳೇಬೇಕಾಗಿರೋಂಥದ್ದು. ನಾವ್ ಯಾವಾಗ್ಲೂ ಕೇಳ್ಕೊತೀವಿ, ನನ್ಗೆಲ್ಲ ಇದೆ, ಯಾಕೆ ನನ್ಗೆ ಎಷ್ಟು ಕಷ್ಟ ಅಂತ. ನೋಡಿ, ಅವ್ರ ಮುಂದೆ ಮಾತೆಗಿಂತಲೂ ಕಷ್ಟ ಏನೇನೂ ಇಲ್ಲ ಅಂತ ನಾವ್ ಹೇಳ್ಬೋದು. ಹೌದು, ಸೀತಾಮಾತೆಗಿಂತಾನು ಕಷ್ಟ ಯಾವುದೂ ಇಲ್ಲ. ಒಂದು ಮಹಾರಾಣಿಯಾಗಿ ಹುಟ್ಟಿ ಶ್ರೀರಾಮಚಂದ್ರನನ್ನೇ ಮದುವೆಯಾಗಿ ಅಷ್ಟೊಂದು ಕಷ್ಟಪಟ್ಟು ಸಂಯಮ, ಪಾತಿವ್ರತ್ಯ ಹಾಗೂ ತನ್ನ ಒಂದು ನಿಷ್ಠೆ, ಧೈರ್ಯ ಎಲ್ಲವನ್ನು ಹೇಗೆ ಮನಸ್ಸಿನಲ್ಲಿಟ್ಟುಕೊಂಡು ನಮ್ಗೆಲ್ಲರಿಗೂ ಒಂದು ಜೀವನದ ಪಾಠವನ್ನು ಕಲಿಸ್ತಾಳೆ ಸಾಕ್ಷಾತ್ ಶ್ರೀ ಲಕ್ಷ್ಮೀ ದೇವಿಯ ಸ್ವರೂಪವಾದ ಸೀತಾಮಾತೆ. ಈ ದಿನದಂದು ಎಲ್ಲರೂ ನಿಮ್ಮ ಶಿಲ್ಪ ಅವರ ಮಾತನ್ನ ಕೇಳಲೇಬೇಕು. ಯಾಕಂದ್ರೆ ಸೀತಾ ಸರ್ಕಲ್ ಅಂತ ಬೆಂಗಳೂರಲ್ಲಿದೆ. ಅಲ್ಲಿ ಇರುವಂತ IT ಇಂಡಸ್ಟ್ರಿನಲ್ಲಿ ದುಡ್ಡು ಸಂಪಾದನೆ, ಲಕ್ಷಾಂತರ ಸಂಪಾದನೆ ಮಾಡೋಳು ಸುಪಾರಿ ಕೊಟ್ಬಿಟ್ಟು ತನ್ನ ಗಂಡನ್ನೇ ಸಾಯಿಸಿದ್ರು. ಹಾಗಾಗಿ ಇವತ್ತು ನೀವು ಹೇಳ್ತಾ ಇರೋ ಕಥೆಯನ್ನ ಪ್ರತಿ ಹೆಣ್ಣು ಮಗಳು ಕೇಳಿ ಅವರು ತಮ್ಮ ಮನಸ್ಸು ಬದಲಾಯಿಸಿ ಅವರು ಕೂಡ ಸೀತಾ ಮಾತೆಯಂತೆ ಅವರು ಕ್ಷಮೆಯ ಧರಿತ್ರಿಗಳಾಗಿ ತಾಳ್ಮೆಯಿಂದ ಬದುಕಬೇಕು ಅಂತ ಹೇಳೋಣ. ಎಲ್ಲರಿಗೂ ಶುಭವಾಗ್ಲಿ. ನಮಸ್ಕಾರ. ನಮಸ್ಕಾರ.